ಈ ದೇಶದ ಮುಖ್ಯ ವ್ಯವಸಾಯ ಕೃಷಿ. ಈ ದೇಶಕ್ಕೆ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಕೃಷಿ. ಈ ದೇಶದ ಒಟ್ಟು ಕಾರ್ಮಿಕರಲ್ಲಿ 42% ಜನರಿಗೆ ಕೃಷಿ ಕೆಲಸ ಕೊಟ್ಟಿದೆ. ಕೇವಲ 3.5% ಜನರಿಗೆ ಮಾತ್ರ ಸರ್ಕಾರಿ ನೌಕರಿಗಳಿವೆ. 3.7% ಮಾತ್ರ 3.7% ಮಾತ್ರ ಖಾಸಗಿ ಉದ್ಯೋಗಗಳಿವೆ. ಎಲ್ಲ ಇಂಡಸ್ಟ್ರಿ ಬಂದು ಅದರಲ್ಲಿ. ಆದರೆ 42% ಜನರಿಗೆ ಉದ್ಯೋಗ ವ್ಯವಸಾಯ ಒದಗಿಸಿದಂಥ ಕ್ಷೇತ್ರ ಒಂದು ಯಾವುದಾದ್ರೂ ಇದ್ದರೆ ಅದು ಕೃಷಿ ಕ್ಷೇತ್ರ. ದೇಶ ಕೃಷಿಕರಿಗೆ ಕೃತಜ್ಞರಾಗಿರಬೇಕು. ಆಮೇಲೆ ಯಾರೂ ಅದನ್ನು ಪೋಷಿಸದೆ, ಕೃಷಿಯನ್ನು ಪೋಷಿಸುವಂಥವ್ರು ಯಾರೂ ಇಲ್ಲ. ಆದರೆ ಇಡೀ ದೇಶವನ್ನೇ ಪೋಷಿಸುವಂಥವ್ರು ಯಾರಾದರೂ ಇದ್ದರೆ ಅವರು ಕೃಷಿಕರು. ಯಾರಿಂದ ಏನನ್ನೂ ಅಪೇಕ್ಷೆ ಪಟ್ಟಿಲ್ಲ. ಸೀಮೆಯಲ್ಲಿ ಯುದ್ಧನೇ ಆಗಲಿ, ಒಳಗಡೆ ಯಾವ ದಂಗೆಗಳೇ ಆಗಲಿ, ಏನೇ ಆದರೂ ಸಹಿತ ಆ ರೈತ ತನ್ನ ಹೊಲದಲ್ಲಿ ಯಾವಾಗಲೂ ಹಗಲು ರಾತ್ರಿ, ಮಳೆಗಾಲ ಚಳಿಗಾಲ ಬಿಸಿಲು ಏನನ್ನೂ ಲೆಕ್ಕಿಸದೆ ಕೆಲಸ ಮಾಡ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾ ಬಂದಿದ್ದ. ಕಾಲಾಂತರದಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಈ ದೇಶ ಕಂಗಾಲಾಗಿದೆ, ಅನ್ನಧನ್ಯ ಸಾಲೋದಿಲ್ಲ, ಫುಡ್ ಸೆಕ್ಯುರಿಟಿ ಉಳಿಯದಂತಾಗಿದೆ, ಅದಕ್ಕಾಗಿ ನಾವು ರಸಗೊಬ್ಬರಗಳನ್ನು ತರಬೇಕು. ದ್ವಿತೀಯ ಮಹಾಯುದ್ಧದ ಪ್ರಸಂಗದಲ್ಲಿ ಬಳಸದೇ ಉಳಿದಂಥ ರಸಾಯನಗಳನ್ನು ಎಲ್ಲಿ ಹಾಕಬೇಕು ಅನ್ನುವಂಥ ಚಿಂತೆಯಲ್ಲಿರುವಾಗ, ಜಗತ್ತು ಅಥವಾ ಯುರೋಪ್ ಆ ಚಿಂತೆಯಲ್ಲಿರುವಾಗ, ಅಮೇರಿಕ ಆ ಚಿಂತೆಯಲ್ಲಿರುವಾಗ, ಆ ಚಿಂತೆಯನ್ನು ದೂರ ಮಾಡಿದವರು ನಮ್ಮ ದೇಶದ ವಿಜ್ಞಾನ ಕ್ಷೇತ್ರದ ಹಿರಿಯರು. ಇದನ್ನು ನಾವು ರಸಗೊಬ್ಬರಗಳನ್ನಾಗಿ ಮಾಡಿ ಬಳಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ನೀಡಿ ರಸಗೊಬ್ಬರಗಳನ್ನು ಈ ದೇಶದಲ್ಲಿ ತಂದು ಯಾವುದೇ ತಿಳುವಳಿಕೆಯನ್ನು ರೈತನಿಗೆ ಕೊಡದೆ ಅವನ ಕೈಯಲ್ಲಿ ಕೊಟ್ಟರು. ಹೇಗೆ ಇವತ್ತಿನ ದಿವಸ ಯಾವ ತಿಳುವಳಿಕೆಯನ್ನು ಕೊಡದೆ ನಮ್ಮ ಕೈಯಲ್ಲಿ ಮೊಬೈಲ್ ಕೊಟ್ಟರಲ್ಲ ಹಾಗೆ. ಆಮ್ಯಾಗ ಆ ಮೊಬೈಲನ್ನು ಯಾವಾಗ ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಏನೂ ತಿಳುವಳಿಕೆ ನಮಗಿರಲಿಲ್ಲ. ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿಬಿಟ್ರು ಅಷ್ಟೇ. ಈಗ ನಾವು ಅದನ್ನು ಪೂಜೆ ನಡೆದಿದ್ದರೂ ಅದನ್ನು ಮಧ್ಯದಲ್ಲೇ ಮಾಡ್ತೀವಿ. ನಾವು ಹೋಗಿರ್ತೀವಲ್ಲ ಒಂದೊಂದು ಸಾರಿ ಮನೆಗಳಿಗೆ, ಪಾದಪೂಜೆ ನಡೆದಿರುತ್ತೆ, ಮಂಗಳಾರತಿ ಆರಂಭ ಆಗಿರುತ್ತೆ, ಯಾರ್ದೋ ಕಾಲ್ ಬರುತ್ತೆ, ಎಲ್ಲ ಬಿಟ್ಟು ಆತ ಹೋಗಿಬಿಡ್ತಾನೆ. ಮಂಗಳಾರತಿ ಮಾಡೋವನೇ ಹೊರಗೆ ಹೋಗಿರ್ತಾನೆ. ಅಂತ್ಯಯಾತ್ರೆಯಲ್ಲಿ ನಾನು ನೋಡಿದ್ದೀನಿ, ಹೆಗಲ ಮೇಲೆ ಚಟ್ ಹೊತ್ಕೊಂಡು ಹೋಗ್ತಿರ್ತಾರೆ. 4 ಜನರಲ್ಲಿ ಒಬ್ಬಂದು ಮೊಬೈಲ್ ಬಾರಿಸ್ತು ಅಂದ್ರೆ ತಕ್ಷಣ ಗಂಟೆ ಬಾರಿಸ್ತು ಅಂದ್ರೆ ಆತ ಅಲ್ಲೇ ತಗೊಳ್ಳಿ ಅನ್ಕೊತಾನೆ ಹೋಗೇ ಬಿಡ್ತಾನೆ. ಮನುಷ್ಯರಿಂದ ಯಾವುದು ನಮ್ಮನ್ನು ಹೊರಗೆ ಹಾಕುತ್ತೋ ಅದಕ್ಕೆ ಮೊಬೈಲು ಅಂತ ನಾನು ಯಾವಾಗಲೂ ಅಂತಿರ್ತೇನೆ. ನಾವು 4 ಜನರ ಜೊತೆ ಇರ್ತೀವಲ್ಲ, ಅಲ್ಲಿಂದ ನಮ್ಮನ್ನು ಹೊರಗೆ ಯಾವುದು ಹಾಕುತ್ತಲ್ಲ, ನೂಕುತ್ತಲ್ಲ, ಅದು ಮೊಬೈಲ್. ಒಂದು ಮನೆಯಲ್ಲಿ ಹೋಗಿರ್ತೀವಿ, ಕೆಲವು ಜನ ಪೂಜೆ ಮಾಡ್ತಿರ್ತಾರೆ, ಪಾದಪೂಜೆ ಮಾಡ್ತಿರ್ತಾರೆ, ಇನ್ನೊಬ್ಬರು ಟಿ ವಿ ನೋಡ್ತಿರ್ತಾರೆ, ಮತ್ತೊಬ್ಬರು ತಮ್ಮ ಮೊಬೈಲ್ದಲ್ಲಿ, ಮಕ್ಕಳು ತಮ್ಮ ಮೊಬೈಲ್ದಲ್ಲಿ. ನಾವು ಈ ಮನೆಗೆ ಯಾಕಾದರೂ ಬಂದೀವಿ ಅಂತ ಒಂದೊಂದು ಸಾರಿ ಅನ್ನಿಸ್ತಿರ್ತದೆ. ಒಂದು ಮನೆಗೆ ಹೋಗಿದ್ದೆ, ಪ್ರತಿಷ್ಠಿತ ಕಾರ್ಯಕ್ರಮ. ಆದರೆ ಮನೆಯ ಕಾರ್ಯಕ್ರಮದಲ್ಲಿ ಯಾರೂ ಇರಲಿಲ್ಲ. ಕೇಳಿದರೆ ಇಲ್ಲಿ ಒಬ್ಬ ಪ್ರತಿಷ್ಠಿತ ಕಾರ್ಯಕರ್ತರ ಮನೆಯಲ್ಲಿ ಒಬ್ಬರು ತೀರು ಹೋಗಿದ್ದಾರೆ ಅಂತೇಳಿದರು. ಅವ್ರ ಮನೆಗೆ ಭೇಟಿಯಾಗಿ ಹೋಗೋಣ ಅಂತ ಹೋದರೆ ಮನೆಯಲ್ಲಿ ಆ ಸತ್ತ ವ್ಯಕ್ತಿ ಆಮೇಲೆ ಇನ್ನಿಬ್ಬರು 3 ಜನ ಕೂತಿದ್ರು. ನಾನು ಕೇಳಿದೆ ಹೊರಗೆ ಬಂದ ನಂತರ, ಎಷ್ಟೊತ್ತಾಯಿತು ಪ್ರಾಣ ಹೋಗಿ? ಆಯಿತು 2 ಗಂಟೆ ಆಗ್ತಾ ಬಂತು ಅಂದು. ಯಾಕೆ ಇವ್ರ ಸಂಬಂಧ ಊರವ್ರ ಜೊತೆ ಚೆನ್ನಾಗಿಲ್ವಾ ಅಂತ ಕೇಳಿದೆ. ಅವರಂದ್ರು ಇಲ್ಲ, ತುಂಬ ಪ್ರತಿಷ್ಠಿತರು, ಇವ್ರ ಮೇಲೆ ಇಡೀ ತುಂಬ ಊರಿನ ಜನರದೆಲ್ಲ ತುಂಬ ಪ್ರೀತಿ ಇದೆ ಅಂದು. ಇನ್ನೂ ಯಾರೂ ಬಂದಿಲ್ವಲ್ಲ ಅಂದೆ. 2 ಗಂಟೆ ಆದರು. ಈಗ ಒಂದು ಒಳ್ಳೆ ಸೀರಿಯಲ್ ಹತ್ತಿದೆ, ಅದು ಮುಗಿದ ನಂತರ ಬರ್ತಾರೆ ಅಂತೆ. ಅಂದರೆ ನಮ್ಮ ಕೈಗೆ ಮೊಬೈಲ್ ಹೇಗೆ ಕೊಟ್ಟರು ಅಂದರೆ ಏನೂ ತಿಳುವಳಿಕೆಯನ್ನು ಕೊಟ್ರಲ್ಲ ಹಾಗೆ ನಮ್ಮ ರೈತನ ಕೈಗೆ ಈ ರಸಗೊಬ್ಬರಗಳನ್ನು ಕೊಟ್ಟರು. ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು, ಏನೂ ತಿಳುವಳಿಕೆ ಕೊಡದೆ ಅವರು 1 ಗ್ರಾಮ್ ಹೇಳಿದರೆ ಇವನು 4 ಗ್ರಾಮ್ ಹಾಕ್ತಾನೆ, ಅವ್ರು 4 ಗ್ರಾಮ್ ಹೇಳಿದರೆ ಇವನು 8 ಗ್ರಾಮ್ ಹಾಕಿ ಇಡೀ ಮಣ್ಣಿನ ಆರೋಗ್ಯ ಹಾಳಾಗಿ ಹೋಯಿತು.
ಇನ್ನೇನು ಉಳಿಯೋದಿಲ್ಲ, ಇನ್ನೇನು ಉಳಿದಿಲ್ಲ. ದೇಶ ಹಾಳಾಗೋದಕ್ಕೆ ಇನ್ನೇನು ಬಹಳ ಸಮಯ ಉಳಿದಿಲ್ಲ. ಯಾಕೆಂದರೆ ನಾನು ಹೇಳ್ತೇನೆ ತಮಗೆ, ಯಾವಾಗಲೂ ನಮ್ಮದು ಡಿಸ್ಟಿಕ್ ಇದೆಯಲ್ಲ ಕೊಲ್ಲಾಪುರ, ದೇಶದಲ್ಲಿ ಪ್ರತಿ ತಲಾ ಆದಾಯದಲ್ಲಿ 2 ನಂಬರ್ ಇದೆ. ಅತಿ ಹೆಚ್ಚು ಪ್ರತಿ ತಲಾ ಆದಾಯವನ್ನು ಗಳಿಸುವಂಥ ಜಿಲ್ಲೆಯಲ್ಲಿ, ಅಂದರೆ ಹೆಚ್ಚು ಶ್ರೀಮಂತರಿರುವಂಥ ಜಿಲ್ಲೆ, ರೈತರು ಸಹಿತ. ಪರಿಣಾಮ ಏನಾಯಿತು? ಈಗ 30 ವರ್ಷದಿಂದ ನಮ್ಮಲ್ಲಿ ರಾಜ್ಯದಲ್ಲಿ ಒಂದೇ ಹುಚ್ಚರ ಆಸ್ಪತ್ರೆ ಇತ್ತು, ಈ ಕೊಲ್ಲಾಪುರದಲ್ಲಿ 15 ಹುಚ್ಚರ ಆಸ್ಪತ್ರೆಗಳಿವೆ. ನಮ್ಮ ಬೆಳವಣಿಗೆ ಹೇಗಾಯ್ತು ಗೊತ್ತಾಯ್ತಲ್ಲ ತಮಗೆ. ಇದು ನಾನು ಬರೀ ಒಂದು ಜಿಲ್ಲೆದು ಹೇಳ್ತಾ ಇಲ್ಲ, ಇಡೀ ದೇಶದ ಬೆಳವಣಿಗೆ ಹೇಳ್ತಾ ಇದ್ದೇನೆ. ಯಾವುದಕ್ಕೆ ಬೆಳವಣಿಗೆ ಅಂತ ನಾನು ಯಾವಾಗಲೂ ಕೆಲವು ಜನ ವಿಜ್ಞಾನಿಗಳಿಗೆ ಕೇಳ್ತಿರ್ತೀನಿ, ಒಂದು ವೇಳೆ ಈ ಗ್ರೀನ್ ರೆವಲ್ಯೂಷನ್ಗೆ ನೀವು ಕಾರಣರಾಗಿದ್ದರೆ ಅದರ ಪರಿಣಾಮಗಳಿಗೆ ಯಾರು ಕಾರಣರು ಅಂತ. ಅದರ ದುಷ್ಪರಿಣಾಮಗಳೇನಾಗಿವೆ ಅಲ್ಲ, ಇವತ್ತು ದೇಶದಲ್ಲಿ ಕ್ಯಾನ್ಸರ್ ಹರಡಿದೆ, ಟಿ ಬಿ ಬಂದಿದೆ, ಇನ್ನೂ ನೂರಾರು ಬಾರದಂಥ ರೋಗಗಳೆಲ್ಲ ಬಂದಿವೆ, ಮಣ್ಣಿನ ಫಲವತ್ತತೆ ಹಾಳಾಗಿದೆ, ಗಿಡಗಳೆಲ್ಲ ಹಾಳಾಗಿ ಹೋದು. ಇವುಗಳಿಗೆಲ್ಲ ಯಾರು ಕಾರಣರು? ಇದ್ರ ಜವಾಬ್ದಾರಿ ಯಾರು ತಗೊಳ್ಳೋದು ಅಂತ ನಾನು ಯಾವಾಗಲೂ ಅವ್ರಿಗೆ ಕೇಳ್ತಿರ್ತೀನಿ. ಅವ್ರು ಹೇಳ್ತಾರೆ, ಸ್ವಾಮೀಜಿ ಆಗೋದೆ ಒಂದು ಒಳ್ಳೇದಾಗುವಾಗ 4 ಏನಾದರೂ ಕೆಟ್ಟದ್ದಾಗದೆ. ಒಂದು ಒಳ್ಳೇದಾದರೆ 1-2 ಕೆಟ್ಟದ್ದಾದರೆ ಸರಿ, ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ 99 ಕೆಟ್ಟದ್ದನ್ನು ಮಾಡೋದು ಇದೆಯಾ ನ್ಯಾಯ ಅಂತ. ಭೂಮಿ ಹಾಳಾಗಿದೆ, ಭೂಮಿಯ ಫಲವತ್ತತೆ ಉಳಿದಿಲ್ಲ. ಯಾಕೆ ಉಳಿಲಿಲ್ಲ ಅಂದರೆ ಮನೆಯಲ್ಲಿ ದನಗಳು ಉಳಿಲಿಲ್ಲ, ಹಸುಗಳು ಉಳಿಲಿಲ್ಲ. ಹಸುಗಳು ಹೊರಟು ಹೋಗಿಬಿಟ್ಟು. ನಾವು ಮೊದಲು ಈ ಕಡೆ ಬರ್ತಿದ್ದೆ, ನಾನು ಸುಮಾರು ವರ್ಷಗಳಿಂದ ಬರ್ತೀನಿ ಈ ಕಡೆ. ಬಂದರೆ ಒಂದೊಂದು ಸಾರಿ ಒಂದೊಂದು ಊರಿನಿಂದ ದಾಟುವಾಗ ಹಸುಗಳು ರಸ್ತೆಯಲ್ಲಿ ಹೊರಟಿದ್ದು ಅಂದರೆ ಆ ಹಸುಗಳ ಹಿಂಡನ್ನು ದಾಟಲಿಕ್ಕೆ ನನಗೆ 5 ನಿಮಿಷ ಬೇಕಾಗ್ತಿತ್ತು ಗಾಡಿಯಲ್ಲಿ ಕೂತು. ಈಗ ಹಸುಗಳೇ ಕಾಣೋದಿಲ್ಲ. ಮನೆಯಲ್ಲಿ ಸಗಣಿಯಿಂದ ಸಾರಿಸೋದಕ್ಕೆ ಇಲ್ಲದಕ್ಕಾಗಿ ಕೆಲವು ಜನ ಟೈಲ್ಸ್ ಹಾಕ್ಕೊಂಡಿದ್ದಾರೆ. ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಿರ್ತಾರೆ ನಮ್ಮ ವಿಜ್ಞಾನಿಗಳು. ನಾನು ಮೊನ್ನೆ ಹೇಳಿದೆ ಕೆಲವು ವಿಜ್ಞಾನಿಗಳು, ನೋಡ್ರಿ ನೀವು ಫುಡ್ ಸೆಕ್ಯೂರಿಟಿ ತಂದದ್ದು ನಿಮ್ಮ ಈ ರಸಗೊಬ್ಬರದಿಂದ ಅಲ್ಲ. ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ನೀರಾವರಿ ಯೋಜನೆಗಳು ಹೆಚ್ಚಾದವು. ಸರ್ಕಾರಗಳು ಬಂದು ಡ್ಯಾಮ್ಗಳನ್ನು ಕಟ್ಟಿದರು, ಕೆನಾಲ್ಗಳನ್ನು ತಂದರು, ಬೋರ್ವೆಲ್ಗಳನ್ನು ಕೊರೆಸಿದ್ರು, ವಿದ್ಯುತ್ ವ್ಯವಸ್ಥೆ ಬಂತು. ಅದರಿಂದ ಬೆಳವಣಿಗೆ ಹೆಚ್ಚಾಯಿತು, ಅನ್ನಧಾನ್ಯದ ಉತ್ಪಾದನೆ ಹೆಚ್ಚಾಯಿತು. 2ನೇದ್ದು ಮಳೆ ಕಡಿಮೆ ಆಯಿತು. ಮೊದಲು ಮಳೆಯಲ್ಲಿಯೇ ಅರ್ಧ ಧಾನ್ಯ ಹೊರಟು ಹೋಗ್ತಿತ್ತು, ಅಷ್ಟು ಮಳೆ ಬೀಳ್ತಿತ್ತು, ಕಡಿಮೆ ಆಯಿತು 2. 3ನೇದು ಜನರ ಸಂಖ್ಯೆ ಹೆಚ್ಚಾದ ಕಾರಣದಿಂದ ಅತಿರಿಕ್ತವಾಗಿ ಬಿದ್ದಂಥ ಬಂಜರು ಭೂಮಿ ಏನಿದೆಯಲ್ಲ ಅದು ಸಾಗುವಳಿಯಲ್ಲಿ ಬಂತು. ಹೀಗಾಗಿ ಉತ್ಪಾದನೆ ಹೆಚ್ಚಾಯಿತೇ ಹೊರತು ಈ ರಸಗೊಬ್ಬರಗಳಿಂದ ಹೆಚ್ಚಾಗಿದೆ ಅನ್ನೋ ಭ್ರಮೆಯನ್ನು ಬಿಟ್ಬಿಡ್ರಿ ಅಂತ ನಾನು ಅವ್ರಿಗೆ ಹೇಳಿದೆ. ಇದನ್ನು ಎಷ್ಟು ದಿವಸ ನಾವು ಹೇಳಿ ನಮ್ಮ ಜನರನ್ನು ಹುಚ್ಚು ಮಾಡ್ತೀರಿ, ನೀವು ಹುಚ್ಚರನ್ನಾಗಿ ಮಾಡ್ತೀರಿ, ಇದನ್ನು ಬಿಟ್ಬಿಡ್ರಿ ಅಂತೇಳಿ. ನಮ್ಮ ಜನರು ಮೊದಲು ಏನು ಮಾಡ್ತಿದ್ರು ಅದು ಚೆನ್ನಾಗಿ ಮಾಡ್ತಿದ್ರು. ನೀವು ಪ್ರಯತ್ನ ಪಟ್ಟು ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ನಮ್ಮ ಜನ ಎಲ್ಲಿ ಏನೇನು ಚೆನ್ನಾಗಿ ಮಾಡಿದಾರೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ನಾನು ಇನ್ನೊಂದು ಮಾತನ್ನು ಹೇಳ್ತಿರ್ತೀನಿ ನಮ್ಮ ಎಲ್ಲ ಹಿರಿಯ ವಿಜ್ಞಾನಿಗಳಿಗೆ. ನನಗೆ ದೇಶದಲ್ಲಿ ಯಾವುದಾದ್ರೂ ಒಂದು ತಮ್ಮ ಕೇಂದ್ರವನ್ನು ತೋರಿಸ್ರಿ, ನೀವು ಮಾಡಿದ ಖರ್ಚಿಗಿಂತಲೂ ನಿಮ್ಮ ಉತ್ಪಾದನೆ ಹೆಚ್ಚಾಗಿರುವಂಥ ಒಂದೇ ಒಂದು ಕೇಂದ್ರವನ್ನು ತೋರಿಸ್ರಿ, ನಿಮಗೆ ಬೇಕಾದಂಥ ಸನ್ಮಾನವನ್ನು ನಾನು ಮಾಡ್ತೀನಿ ಅಂತ. ನೀವು 1000 ರೂಪಾಯಿ ಖರ್ಚು ಮಾಡಿ 800 ರೂಪಾಯಿ ಬೆಳೆಯನ್ನು ಬೆಳೆದು ತೋರಿಸಿ ಇದು ತುಂಬ ಒಳ್ಳೆಯ ಮಾಡೆಲ್ಲು ಅಂತ ತೋರಿಸ್ತಿರಲ್ಲ, ಇದು ಸರಿಯಲ್ಲ ಅಂತ. ನಮ್ಮ ರೈತರ ಹತ್ರ ಬರ್ರಿ. ನಾನು ಮೊನ್ನೆ ಈಗ 15 ದಿನಗಳ ಹಿಂದಿನ ಉದಾಹರಣೆ, ಒಂದು ಸಂಸ್ಥೆಯಿಂದ, ಸರ್ಕಾರಿ ಸಂಸ್ಥೆಯಿಂದ, ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ನಮ್ಮ ಹತ್ರ ಬೀಜ ಬಂದಿವೆ. ಬೀಜ, ಸೋಯಾಬೀನ್ ಬೀಜ. ನಾನು 10,000 ಕ್ವಿಂಟಲ್ ಸೋಯಾಬೀನ್ ಬೆಳೆಯುವಂಥ ಟಾರ್ಗೆಟ್ ಇಟ್ಕೊಂಡಿದ್ದೆ. ಅದಕ್ಕೆ ಸರ್ಕಾರದವರು ಬೀಜ ಕೊಟ್ಟರು, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಲ್ಲ ಕಡೆ ಇದನ್ನು ರೈತರಿಗೆ ಕೊಟ್ಟು ಬೆಳೆಸ್ರಿ ಅಂತ. ಅವರು ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ನಮಗೆ ಏನಂತ, 1 ಹೆಕ್ಟೇರ್ನಲ್ಲಿ 16 ಕ್ವಿಂಟಲ್ ನೀವು ಬೆಳೆದು ಕೊಡಬೇಕು ಅಂತ. 1 ಹೆಕ್ಟರ್ನಲ್ಲಿ 16 ಕ್ವಿಂಟಲ್ ಸೋಯಾಬೀನ್ ಬೆಳೆದು ಕೊಡಬೇಕು 2.5 ಎಕರೆಯಲ್ಲಿ. ನಾನು ಅವ್ರಿಗೆ ಮರಳಿ ಫೋನ್ ಮಾಡಿದೆ, ಕೇಳಿದೆ, ನಾವು ಮೊನ್ನೆ ಮಳೆಗಾಲದ ಮುಂಗಾರು ಬೆಳೆಯಲ್ಲಿ 1 ಎಕರೆಗೆ 16 ಕ್ವಿಂಟಲ್ ಬೆಳೆದಿದ್ದೀವಿ, ನೀವು 1 ಎಕರೆಗೆ 1 ಹೆಕ್ಟ್ರಿಗೆ 16 ಕ್ವಿಂಟಲ್ ಹೇಳ್ತಾ ಇದ್ದೀರಲ್ಲ, ಇದು ಯಾವ ಪದ್ಧತಿ? ಅದು ಸಾವಯವದಲ್ಲಿ 1 ಹೆಕ್ಟ್ರಿಗೆ ಅವ್ರು 16 ಹೇಳ್ತಾ ಇದ್ದಾರೆ, ನಾನು 1 ಎಕರೆಯಲ್ಲಿ 16 ಆಲ್ರೆಡಿ ಬೆಳೆದಾಗಿದೆ. ಅಂದರೆ ನಾವು ಬೆಳೆದದ್ದಕ್ಕಿಂತಲೂ ಅರ್ಧ ಕಡಿಮೆ.